ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಅವಳಿ ಅಂದ್ರು ಅಲ್ಲಿ ಏನ್ ಹೇಳ್ತಾವ್ರೋ ಏನೋ, ನಂಗೆ ಭಯ ಆಗ್ತೈತೆ. ನೀನ್ ಹೆದರ್ಕೋಬೇಡವ, ಎಲ್ರ ಎದುರುಗಡೆ ಹೇಳ್ತಿಲ್ವಲ್ಲ, ಅದೇ ನಮ್ ಪುಣ್ಯ. ಹಾ, ಎಕ್ಸ್ಕ್ಯೂಸ್ ಮೀ, ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗ್ಬೇಕಾಗಿತ್ತು. ಬನ್ನಿ. ಬನ್ನಿ ಬನ್ನಿ, ಇದೆಯಾ, ಹೋಗಿ. ಓಕೆ. ಏನಾಯ್ತು? ವಾಟ್? ಇದು ವಾಶ್ರೂಮಾ? ಏನಾಗೈತೆ? ಕ್ಲೀನ್ ಆಗಿ ಐತೆ. ವಾಟ್? ಕ್ಲೀನಾ? ಮಾಡರ್ನ್ ವಾಶ್ರೂಮ್ ಹೇಗಿರುತ್ತೆ ಅಂತ ಗೊತ್ತಾ ನಿನ್ಗೆ? ನೀವುಗಳೆಲ್ಲ ಎಲ್ಲಿ ನೋಡಕ್ ಸಾಧ್ಯ? ಹಾ, ಮೇ ಬಿ ನಿಮ್ ರಿಲೇಟಿವ್ಸ್ ಫ್ರೆಂಡ್ಸ್ ಕತೆನೋ ಇದೇ ಆಗಿರುತ್ತೆ. ಅಂತ ವಾಶ್ರೂಮ್ ಎಲ್ಲ ನೋಡಿರಕ್ ಸಾಧ್ಯನೇ ಇಲ್ಲ. ನಿಂಗೊಂದು ವಿಷಯ ಗೊತ್ತಾ? ನಿಮ್ ಇಡೀ ಮನೆಗಿಂತ ನಮ್ ವಾಶ್ರೂಮೇ ಎಷ್ಟೋ ಕ್ಲೀನ್ ಅಂಡ್ ನೀಟ್ ಆಗಿರುತ್ತೆ. ನಿನ್ನ ನಿರ್ಧಾರ ಈಗಲೇ ತಿಳಿಸ್ಬೇಕಂತೇನೂ ಇಲ್ಲ, ಟೈಮ್ ತಗೊಂಡು ಹೇಳು. ಗಂಡವ್ರು ಒಪ್ಕೊಂಡಲೇ ಹೋದ್ರೆ ಭುಜಂಗನ ಮಗಳನ್ನ ಗಂಡಿನ ಕಡೆಯವರು ಬ್ಯಾಡ ಅಂದ್ರಂತ ಏನೋ ಹೆಸರು ನಿಂತ್ಕೊಂತೈತಿ. ಆ ಹೆಸರು ನನ್ನ ಉಸಿರು ನಿಲ್ಲಿಸ್ತೈತಿ. ನಿಮ್ಮನೇಲಿ ಹೇಗೆ ನಿಮ್ಮ ಅಪ್ಪಂಗೆ ನೀನು ಡ್ಯಾನ್ಸ್ ಮಾಡೋದೆಲ್ಲ ಇಷ್ಟ ಆಗಲ್ವೋ ಹಾಗೆ ನಮ್ಮನೇಲಿ ಅಜ್ಜಿಗೆ ಅದೆಲ್ಲ ಇಷ್ಟ ಆಗಲ್ಲ. ಒಂದ್ ನಿಮಿಷ. ನನ್ಗೆ ನನ್ನ ಅಪ್ಪಯ್ಯನ ಖುಷಿಗಿಂತ ಮುಖ್ಯವಾದ ಯಾವುದೂ ಇಲ್ಲ. ನನ್ ಕನ್ಸು ಅನ್ಕಂಡೆ ಹೋದ್ರೆ ಆ ಖುಷಿ ಕಳ್ದೋಗ್ತೈತೆ. ನನ್ಗದಿಷ್ಟ ಇಲ್ಲ. ನಾನು ನಿಮ್ಮ ಅಪ್ಪನ ಖುಷಿ ಬಗ್ಗೆ ಅಷ್ಟೇ ಮಾತಾಡ್ತಾ ಇಲ್ಲ. ನೀನ್ ತಗೊಳ್ಳೋ ನಿರ್ಧಾರದಿಂದ ನೀನ್ ಖುಷಿಯಾಗಿರ್ತೀಯ? ಖುಷಿಯಾಗಿರ್ತೀನಿ. ನಿಮ್ ಪ್ರೀತಿನ ಖುಷಿಯಾಗಿರ್ತೀನಿ. ನಿಮ್ ಮನೆಯವ್ರು ತೋರ್ಸೋ ಅಕ್ಕರಿನಾಗೂ ಖುಷಿಯಾಗಿರ್ತೀನಿ. ನನ್ ಮದ್ವೆ ನಿಮ್ ಜೊತೆ ಗೊತ್ತಾಗಿರೋದು ನನ್ನ ಅದೃಷ್ಟನೀಯ. ಯಾಕಂದ್ರೆ ನೀವು ನನ್ನ ತುಂಬಾ ಪ್ರೀತಿಸ್ತೀರಾ. ಅದಕ್ ಸಾಕ್ಷಿ ನಾನ್ ತೆಪ್ಪು ಮಾಡಿದ್ರುವ ನೀವು ನನ್ನ ಕ್ಷಮಿಸಿರೋದು. ನನ್ ಕನ್ಸ್ಗೋಸ್ಕರ ನಿಮ್ ಪ್ರೀತಿನೇ ಬಿಟ್ಕೊಡಕ್ ಮುಂದಾಗಿದ್ದೀರಾ. ಅಂತ ಪ್ರೀತಿನ ನಾನ್ ಕಳ್ಕೊಳಕ್ಕಿಲ್ಲ. ಬದ್ಲಾಗಿ ನನ್ ಕನ್ಸ್ನೇ ನಾನ್ ಬಿಟ್ಕೊಡ್ತೀನಿ. ನಾನಿನ್ಯಾವತ್ತೂ ನಿಮ್ ತವ ಸುಳ್ಳು ಹೇಳಕ್ಕಿಲ್ಲ. ಅಮ್ಮಾಜಿಯವರು ನನ್ನ ಹತ್ರ ಯಾವ ಗುಣ ನೋಡಿ ಇಷ್ಟಪಟ್ರೋ ಅದನ್ನೆಲ್ಲ ಉಳಿಸ್ಕೊಂತೀನಿ. ನಿಮ್ ಜೊತೆನಾಗೆ ಜೀವನ ನಡೆಸ್ತೀನಿ. ಪ್ರಾಮಿಸ್? ನಿಮಗ್ ನೋವು ಮಾಡಕ್ಕಿಲ್ಲ. ನಿಮ್ ಮನೆ ಸಂಸ್ಕಾರನ ಮೀರಕ್ಕಿಲ್ಲ. ನಿಮ್ಗೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ. ನಿಮ್ ಮನೆಯವ್ರ ನಂಬಿಕೆನೂ ಉಳಿಸ್ಕೋತೀನಿ. ನಾನು ನಿನ್ನನ್ನು ತುಂಬಾ ನೋಯಿಸಿದ್ದೀನಿ ಪದ್ಮಿನಿ. ನಂಗೋಸ್ಕರ ನೀನು ನಿನ್ನ ಕನಸನ್ನೇ ತ್ಯಾಗ ಮಾಡ್ತಾ ಇದೀಯ. ನಂಗಿದ್ರ ಬಗ್ಗೆ ತುಂಬಾ ನೋವಿದೆ.
ಐ ಆಮ್ ರಿಯಲಿ ವೆರಿ ಸಾರಿ. ಆದರೆ ಒಂದಂತೂ ಗ್ಯಾರಂಟಿ, ನಾನು ನಿನ್ನ ಯಾವತ್ತೂ ತುಂಬ ಖುಷಿಯಾಗಿ ನೋಡ್ಕೊಳ್ತೀನಿ. ಇದೇ ಖುಷಿಗೆ ನನ್ನ ಹತ್ರ ಒಂದು ಗಿಫ್ಟ್ ಇದೆ. ಅಯ್ಯೋ, ಹೇ, ಗಿಫ್ಟ್ ಕೊಡಕ್ ಮುಂಚೆನೆ ಹೀಗೆ ತಿರುಗಿ ನಿಂತ್ಕೊಂಡ್ರೆ ಹೇಗೆ? ನನಗೆ ಈ ಗಿಫ್ಟ್ ಎಲ್ಲ ಈಗಲೇ ಬೇಡ. ಬೇಡ ಅನ್ನಂಗಿಲ್ಲ, ಇದನ್ನ ತಗೊಳ್ಳೇಬೇಕು. ಅಯ್ಯಯ್ಯೋ, ಅದಾಗಕ್ಕಿಲ್ಲ. ಅತ್ತೆಯ ಅಪ್ಪಯ್ಯ ನಮ್ಮಿಬ್ರು ಕಳಿಸ್ತಲೇ ಅತ್ತೆವನ್ನು ಕಳ್ಸಿರೋದು. ನಾನೀಗ ಅತ್ತೆವನ್ನ ಕರೆದ್ಬಿಡ್ತೀನಿ ಅಷ್ಟೇಯ. ಇದೊಳ್ಳೆ ಕತೆ ಆಯ್ತಲ್ಲ. ನಿಮ್ಮ ಮನೇಲಿ ಗಿಫ್ಟ್ ಕೊಡಕ್ಕೂ ರಿಸ್ಟ್ರಿಕ್ಷನ್ಸಾ? ಅಜ್ಜಿ ಕೊಟ್ಟು ಕಳ್ಸಿರೋ ಗಿಫ್ಟ್ ಇದು, ವಾಪಸ್ ತಗೊಂಡೋಗ್ಲಾ? ಅಜ್ಜಿ ಕೊಟ್ಟಿದ್ದ? ಬಳೆಗಳು ಕೊಟ್ಟು ಕಳ್ಸಿದ್ದಾರೆ ಅಜ್ಜಿ. ಇದನ್ನ ನಿನ್ ಕೈಗೆ ನಾನೇ ತೊಡಸ್ಬೇಕಂತೆ. ಹೌದು, ನೀನೇನ್ ಅನ್ಕೊಂಡೆ? ಏನಿಲ್ಲ. ಇಷ್ಟ ಆಯ್ತಾ? ಶಾನೆ ಇಷ್ಟ ಆಯ್ತು. ತುಂಬಾ ಮುದ್ದಾಗಿದೆ. ನಿನ್ ಕೈಲಿ ಬಳೆಗಳು ಮುದ್ದಾಗಿದೆ ಅಂದೆ. ಸರಿ, ನಂಗೆ ರಿಟರ್ನ್ ಗಿಫ್ಟ್ ಬೇಕು. ಏನ್ ಕೊಡ್ತೀಯಾ? ನನ್ನ ಹತ್ರ ಏನಿಲ್ಲಪ್ಪ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮುಹೂರ್ತ ನಮ್ಗೆ ಒಪ್ಪಿಗೆ ಆಗೈತಿ. ಮದುವೆಗೆಲ್ಲನೂ ತಯಾರಿ ಮಾಡ್ಕೊಂತೀವಿ, ನೀವೇನು ಯೋಚನೆ ಮಾಡಬೇಡಿ. ಸರಿ ಅಂಕಲ್, ನಾನಿನ್ ಬರ್ತೀನಿ ಆಂಟಿ. ಬರ್ತೀನಿ. ಹುಷಾರು. ಮನೆಗೆ ಹೋಗಿದ ತಕ್ಷಣ ಅಪ್ಪ ಹಿಂಗೆ ಫೋನ್ ಮಾಡಿ ತಿಳಿಸ್ಬಿಡಿ. ಅವ್ರಿಗೆ ಯಾಕೆ ತಿಳಿಸ್ಬೇಕು? ನನ್ನ ಹತ್ರ ನಿನ್ನ ನಂಬರ್ ಇದೆಯಲ್ಲ. ಓ, ಈಗ ಅರ್ಥ ಆಯ್ತು. ನಿನಗೆ ಫೋನ್ ಮಾಡಬೇಕು ಅನ್ನೋದನ್ನ ಇಂಡೈರೆಕ್ಟಾಗಿ ಹೇಳ್ತಾ ಇದೀಯಾ? ನಾವು ಬರ್ತೀವಿ.
ಅವಳ ಕೈಯಲ್ಲಿ ಬಳೆಗಳನ್ನ ನೋಡಿ ಅದು ನಮ್ಮನೆ ಬಳೆಗಳು ಅನ್ಸ್ತಿಲ್ವಾ? ಅವಳು ನನ್ನ ಜೊತೆ ಮಾತಾಡಕ್ ಹೋಗ್ಬೇಕಾದ್ರೆ ಅವಳ ಕೈಯಲ್ಲಿ ಆ ಬಳೆಗಳು ಇರ್ಲಿಲ್ಲ. ಎಸ್, ಮೇ ಬಿ ಅಮ್ಮಾಜಿನೇ ಆ ಬಳೆಗಳನ್ನ ಕೊಟ್ಕೊಳ್ಸಿದಾರೆ ಅಂತ ಅನ್ಸುತ್ತೆ. ಬುಲ್ಶಿಟ್. ನೀವು ನಮ್ಮ ಅಕ್ಕನ್ ಮಾತ್ರ ಪ್ರೀತಿಸಲ್ಲ, ಅವಳ ಇಷ್ಟಗಳನ್ನ ಅವಳ ಕನ್ಸುಗಳನ್ನ ಪ್ರೀತಿಸ್ತೀರಾ ಅಂತ ನಾನು ನಂಬಿದ್ದೆ. ಆದ್ರೆ ಅದೆಲ್ಲ ಸುಳ್ಳು ಅಂತ ನೀವು ಸಾಬೀತು ಮಾಡ್ಬಿಟ್ರಿ. ನೋಡಕ್ಕ, ಅಲ್ಲಿ ಬಾವ ಫೋನ್ ಮಾಡ್ತೀನಿ ಅಂತ ಸನ್ನೆ ಮಾಡ್ತಾವ್ರೆ.